ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಪರಿಚಿತವಾದ ಆದರೂ ಆಳವಾದ ಕಥೆಯನ್ನ ನೋಡೋಣ. ಯೇಸು ಯೆರೂಶಲೇಮಿಗೆ ಹೋಗ್ತಾ ಇರಬೇಕಾದ್ರೆ ಸಾಮರಿಯಾ ಗಲಿಲಿ ಗಡಿ ಹತ್ರ 10 ಜನ ಕುಷ್ಠರೋಗಿಗಳನ್ನ ಭೇಟಿಯಾಗ್ತಾರೆ. ಆ ಘಟನೆಯ ಬಗ್ಗೆ ಸ್ವಲ್ಪ ಮಾತಾಡೋಣ. ಹೌದು. ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯವಾಗಿ ಕೃತಜ್ಞತೆಯ ಗುಣಪಡಿಸುವಿಕೆ, ಕುಷ್ಠರೋಗಿ ಮತ್ತು ಯೇಸು ಅನ್ನೋ ಒಂದು ವಿಶ್ಲೇಷಣೆ ಆಧಾರವಾಗಿದೆ. ಇದರ ಉದ್ದೇಶ ಕತೆ ಹೇಳೋದಷ್ಟೇ ಅಲ್ಲ, ಆ ಗುಣಮುಖ ಆಗೋದು ಮತ್ತು ಅದಕ್ಕೆ ತೋರಿಸೋ ಕೃತಜ್ಞತೆ ಇದರ ಮಧ್ಯೆ ಇರೋ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಕಥೆ ಶುರುವಲ್ಲೇ ನಮ್ಗೆ 10 ಜನ ಕುಷ್ಠರೋಗಿಗಳು ಕಾಣಿಸ್ತಾರೆ. ಅಂದ್ರೆ ಅಕ್ಷರಶಃ ಸಮಾಜದಿಂದ ಹೊರಗಿದ್ದವರು ಅಲ್ವಾ? ಹೌದು. ಅವರ ರೋಗ ದೇಹಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ಆ ಒಂಟಿತನ, ಆ ತಿರಸ್ಕಾರ ಅದು ಬಹುಶಃ ರೋಗಕ್ಕಿಂತ ಜಾಸ್ತಿ ನೋವು ಕೊಡ್ತಿತ್ತೇನೋ. ನಿಜ. ಹಾಗಾಗಿ ಅವರು ಯೇಸುವನ್ನ ನೋಡ್ದಾಗ ಹತ್ರ ಹೋಗೋ ಹಾಗಿಲ್ಲ, ದೂರದಿಂದಲೇ ಕೂಗ್ತಾರೆ, ಯೇಸು, ಗುರುವೇ, ನಮ್ಮ ಮೇಲೆ ಕರುಣೆ ತೋರಿ ಅಂತ. ಹೌದು. ಆ ಕೂಗಿನಲ್ಲಿ ಅವರ ಹತಾಶೆ ಕಾಣಿಸುತ್ತೆ ಅಲ್ವಾ? ಆದರೆ ಜೊತೆಗೆ ಎಲ್ಲೋ ಒಂದು ಸಣ್ಣ ಭರವಸೆಯೂ ಇದ್ದಾಗೆ, ಏನೋ ಒಂದು ಪವಾಡ ನಡೀಬಹುದೇನೋ ಅನ್ನೋ ಒಂದು ನಿರೀಕ್ಷೆ. ಆಮೇಲೆ ನೋಡಿ ಯೇಸುವಿನ ಪ್ರತಿಕ್ರಿಯೆ, ಅದು ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ತಕ್ಷಣವೇ ವಾಸಿ ಮಾಡಲ್ಲ ಆತ. ಇಲ್ಲ, ಬದಲಿಗೆ ಹೋಗಿ ನಿಮ್ಮನ್ನ ಯಾಜಕರಿಗೆ ತೋರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಅಂದಿನ ಒಂದು ನಿಯಮ. ಹೌದು, ಮೋಶೆಯ ನಿಯಮ. ಕುಷ್ಠರೋಗ ವಾಸಿಯಾದ ಮೇಲೆ ಯಾಜಕರು ಅದನ್ನ ಖಚಿತಪಡಿಸ್ಬೇಕಿತ್ತು, ಸಮಾಜಕ್ಕೆ ವಾಪಸ್ ಸೇರಿಸ್ಕೊಳ್ಳೋಕೆ. ಕರೆಕ್ಟ್. ಆದರೆ ಇಲ್ಲಿ ಯೇಸು ಹೇಳಿದು ಅದಕ್ಕಿಂತ ಸ್ವಲ್ಪ ಹೆಚ್ಚು. ಅದೊಂದು ನಂಬಿಕೆಯ ಪರೀಕ್ಷೆ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಅವ್ರು ಇನ್ನೂ ಗುಣಮುಖರಾಗಿಲ್ಲ. ಓ ಹೌದಲ್ಲ, ಅಂದ್ರೆ ಗುಣಮುಖರಾಗುವ ಮೊದಲೇ ಹೋಗಿ ತೋರಿಸ್ಕೊಳ್ಳಿ ಅಂತ, ನಂಬಿಕೆ ಇಟ್ಟು ಹೊರಡಿ ಅಂತ. ನಿಖರವಾಗಿ ಆ ನಂಬಿಕೆ ಇದೆಯಾ ಅಂತ ನೋಡುವ ಹಾಗೆ ಅವರು ಯೇಸುವಿನ ಮಾತಿನ ಮೇಲೆ ಭರವಸೆ ಇಟ್ಟು ಆ ಯಾಜಕರ ಹತ್ರ ಹೋಗೋಕೆ ಶುರು ಮಾಡಬೇಕು. ಇದು ನಿಜಕ್ಕೂ ಕುತೂಹಲಕಾರಿ. ಹಾಗೆ ಅವರು ನಂಬಿ ಹೊರಟಾಗ ಏನಾಗುತ್ತೆ? ಅಲ್ಲೇ ನೋಡಿ ಪವಾಡ ಇರೋದು. ಅವ್ರು ನಡೆಯೋಕೆ ಶುರು ಮಾಡಿದ ತಕ್ಷಣ ಆ ದಾರಿಯಲ್ಲೇ ಅವರ ಕುಷ್ಠರೋಗ ಮಾಯವಾಗುತ್ತೆ. ಎಲ್ಲ 10 ಜನರು ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಅವರ ಚರ್ಮ ಮತ್ತೆ ಮೊದಲಿನ ಹಾಗೆ ಆಗುತ್ತೆ. ವಾಹ್, ಆ ಕ್ಷಣ ಹೇಗಿರ್ಬೇಕವರಿಗೆ! ಜೀವನವೇ ವಾಪಸ್ ಸಿಕ್ಕಾಗೆ ಅಲ್ವಾ? ಕುಟುಂಬ, ಸಮಾಜ, ಗೌರವ ಎಲ್ಲವೂ. ಖಂಡಿತ. ಬಹುಶಃ ಅವರೆಲ್ಲ ಖುಷಿಯಿಂದ ತಮ್ಮ ತಮ್ಮ ಮನೆಗಳ ಕಡೆ ಓಡೋಕ್ ಶುರು ಮಾಡಿರ್ಬೋದು. ಆದ್ರೆ ಇಲ್ಲೇ ಕತೆಗೆ ಒಂದು ತಿರುವು ಸಿಗುತ್ತೆ. ಎಲ್ರೂ ಒಂದೇ ತರ ಯೋಚಿಸಲ್ಲ. ಹೌದು, ಅದೇ ಈ ಕಥೆಯ ಮುಖ್ಯ ಅಂಶ. ಆ 10 ಜನರಲ್ಲಿ ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿ ಮಾತ್ರ ತಾನು ಗುಣವಾಗಿದ್ದೀನಿ ಅಂತ ಗೊತ್ತಾದ ಕೂಡ್ಲೇ ಯೇಸುವಿನ ಹತ್ರ ವಾಪಸ್ ಬರ್ತಾನೆ. ಅವನು ಜೋರಾಗಿ ದೇವರನ್ನ ಸ್ತುತಿಸ್ತಾ ಅಕ್ಷರಶಃ ಯೇಸುವಿನ ಕಾಲಿಗೆ ಬಿದ್ದು ಕೃತಜ್ಞತೆ ಸಲ್ಲಿಸ್ತಾನೆ. ಇದೊಂದು ತುಂಬ ಭಾವನಾತ್ಮಕ ದೃಶ್ಯ. ಮತ್ತು ಆ ವಾಪಸ್ ಬಂದವನ್ ಯಾರು ಅನ್ನೋದು ಇನ್ನೂ ಮುಖ್ಯವಾದ ವಿಚಾರ ಅಲ್ವಾ? ಹೌದು, ಅವನೊಬ್ಬ ಸಮಾರ್ಯನು. ಅಂದ್ರೆ ಅಂದಿನ ಯಹೂದಿ ಸಮಾಜದ ಪ್ರಕಾರ ಸಮಾರ್ಯನಾದವನು ಮೊದಲೇ ಸ್ವಲ್ಪ ಹೊರಗಿನವನು. ಹಾಗಾಗಿ ಈ ವ್ಯಕ್ತಿ 2 ಕಾರಣಕ್ಕೆ ಹೊರಗಿದ್ದವನು, ಕುಷ್ಠರೋಗಿ ಮತ್ತು ಸಮಾರ್ಯನು. ಹೌದು, ಅದಕ್ಕೆ ಯೇಸು ಕೂಡ ಇದನ್ನ ಗಮನಿಸ್ತಾರೆ. ಅವನು ಕೇಳೋ ಪ್ರಶ್ನೆ ನೋಡಿ, 10 ಮಂದಿ ಶುದ್ಧರಾಗಿಲ್ವಾ? ಹಾಗಾದ್ರೆ ಉಳಿದ 9 ಜನ ಎಲ್ಲಿ? ದೇವರಿಗೆ ಕೃತಜ್ಞತೆ ಹೇಳೋಕೆ ಈ ಪರಕೀಯನ ಹೊರತು ಬೇರೆ ಯಾರೂ ವಾಪಸ್ ಬರ್ಲಿಲ್ವಾ ಅಂತ. ಆ ಪ್ರಶ್ನೆಯಲ್ಲಿ ಒಂದು ನೋವಿದೆ ಅನ್ಸುತ್ತೆ ಅಲ್ವಾ? ಹೌದು, ವಿಸ್ಮಯದ ಜೊತೆಗೆ ಸ್ವಲ್ಪ ವಿಷಾದವೂ ಕೇಳಿಸುತ್ತೆ. ಆಮೇಲೆ ಯೇಸು ಆ ಸಮಾರ್ಯನಿಗೆ ಏನ್ ಹೇಳ್ತಾರೆ? ಏಳು, ಹೊರಟು ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ ಅಂತ. ಇಲ್ಲಿ ಸ್ವಸ್ಥ ಅನ್ನೋ ಪದ ಮುಖ್ಯ ಅಂತ ನೀವ್ ಹೇಳಿದ್ರಿ. ಖಂಡಿತ. ಯಾಕಂದ್ರೆ ಗುಣಮುಖ ಅನ್ನೋದು ಶಾರೀರಿಕ ಸ್ಥಿತಿ. 10 ಜನ ಗುಣಮುಖರಾದ್ರು. ಆದ್ರೆ ಸ್ವಸ್ಥ ಅಥವಾ ಮೇಡ್ ಹೋಲ್ ಅನ್ನೋದು ಅದಕ್ಕಿಂತ ದೊಡ್ಡದು. ಅದು ಶರೀರ, ಮನಸ್ಸು, ಆತ್ಮ ಎಲ್ಲವೂ ಸೇರಿದ ಒಂದು ಸಂಪೂರ್ಣತೆ. ಓಹೋ. ಆ ಸಮಾರ್ಯನ ಕೃತಜ್ಞತೆ ಇದೆಯಲ್ಲ, ಅದು ಅವನ ನಂಬಿಕೆಯ ನಿಜವಾದ ರೂಪ. ಆ ಕೃತಜ್ಞತೆಯಿಂದ ಅವನು ಗುಣಪಡಿಸಿದ ಯೇಸುವಿನೊಂದಿಗೆ ಒಂದು ವೈಯಕ್ತಿಕ ಸಂಬಂಧ ಬೆಳೆಸ್ಕೊಂಡ. ಹಾಗಾಗಿ ಅವನು ಕೇವಲ ರೋಗದಿಂದ ಮಾತ್ರವಲ್ಲ, ಬಹುಶಃ ಹಿಂದಿನ ಎಲ್ಲ ತಿರಸ್ಕಾರ, ನೋವಿನಿಂದಲೂ ಬಿಡುಗಡೆ ಹೊಂದಿ ಸ್ವಸ್ಥನಾದ. ಅಂದ್ರೆ ಆ 9 ಜನರಿಗೆ ವರ ಸಿಕ್ತು, ಆದ್ರೆ ವರ ಕೊಟ್ಟಾತನನ ಅವರು ಮರೆತ್ರು ಅಥವಾ ನಿರ್ಲಕ್ಷಿಸಿದ್ರು? ಬಹುಶಃ ಮರ್ತೃ ಅಂತ ಹೇಳೋಕಾಗಲ್ಲ. ವರ್ಷಗಳ ನಂತರ ಸಿಕ್ಕ ಸ್ವಾತಂತ್ರ್ಯ, ಕುಟುಂಬವನ್ನ ನೋಡೋ ಆತುರ, ಅದರಲ್ಲಿ ಅವರು ಕೃತಜ್ಞತೆ ತೋರ್ಸೋಕೆ ವಾಪಸ್ ಬರ್ಲಿಲ್ಲವೇನೋ. ಅದು ಮಾನವ ಸಹಜತೆನೋ ಹೌದು. ಅದು ಕೂಡ ಇರಬಹುದು. ಆದರೆ ಕಥೆಯ ಒತ್ತು ಆ ಸಮಾರ್ಯನ ಕ್ರಿಯೆಯ ಮೇಲಿದೆ. ಅವನು ವಾಪಸ್ ಬಂದ, ಕೃತಜ್ಞತೆ ಸಲ್ಲಿಸಿದ. ಆ ಕ್ರಿಯೆ ಅವನನ್ನ ಸ್ವಸ್ಥಗೊಳಿಸಿತು.
ವರವನ್ನು ಪಡ್ಕೊಳ್ಳೋದೊಂದು ಭಾಗ, ಆದರೆ ಆ ವರದ ಮೂಲವನ್ನು ಗುರುತಿಸಿ ಗೌರವಿಸೋದು ಇನ್ನೊಂದು ಬಹುಶಃ ಹೆಚ್ಚು ಮುಖ್ಯವಾದ ಭಾಗ. ಹಾಗಾದ್ರೆ ಈ ಕಥೆಯಿಂದ ನಮ್ಗೆ ಸಿಗುವ ಪಾಠ ಏನು? ನಾವು ಜೀವನದಲ್ಲಿ ಒಳ್ಳೆಯದನ್ನು ಪಡೆದಾಗ ಅದಕ್ಕಾಗಿ ಕೃತಜ್ಞತೆ ತೋರಿಸೋದು ಬರೀ ಒಂದು ಒಳ್ಳೆಯ ಅಭ್ಯಾಸ ಅಲ್ಲ? ಹೌದು, ಅದಕ್ಕಿಂತ ಹೆಚ್ಚಾಗಿ ಅದು ನಮ್ಮನ್ನ ಆ ಒಳ್ಳೆಯದರ ಮೂಲಕ್ಕೆ ಅಥವಾ ದೈವಕ್ಕೆ ಹತ್ತಿರ ತರುತ್ತೆ. ಅದು ನಮ್ಮನ್ನ ಕೇವಲ ಗುಣ ಆಗುವುದರಿಂದ ಸ್ವಸ್ಥ ಆಗುವ ಕಡೆಗೆ ನಡೆಸುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗಾದ್ರೆ ಕೇಳುಗರು ಇದನ್ನ ತಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸ್ಕೊಳ್ಬಹುದು? ನಮ್ಗೆ ಸಿಕ್ಕ ಸಣ್ಣ ಪುಟ್ಟ ಅನುಕೂಲಗಳಿಗೆ, ದೊಡ್ಡ ದೊಡ್ಡ ವರಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ? ಕೇವಲ ಆ ವರವನ್ನ ಅನುಭವಿಸಿ ಮುಂದೆ ಹೋಗ್ತೀವಾ? ಅಥವಾ ಆ ವರ ನೀಡಿದ ಮೂಲವನ್ನ ನೆನೆದು ಒಂದು ಕ್ಷಣ ನಿಂತು ಕೃತಜ್ಞತೆ ಸಲ್ಲಿಸ್ತೀವ? ಈ ಪ್ರಶ್ನೆಯನ್ನ ನಾವೆಲ್ಲರೂ ಕೇಳ್ಕೋಬೇಕು ಅನ್ಸುತ್ತೆ. ಕೃತಜ್ಞತೆ ನಮ್ಮನ್ನ ಹೆಚ್ಚು ಸಂಪೂರ್ಣರನ್ನಾಗಿ ಮಾಡುತ್ತೆ. ನಿಜ. ಈ ಚಿಂತನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸೋಣ.